ಇರುವಂತಹ ಎಲ್ಲ ಸಹಪಾಠಿಗಳಿಗೂ ನನ್ನ ಸದಸ್ಯರಿಗೂ ಹಾಗೂ ಶಿಕ್ಷಕವೃಂದದವರಿಗೂ ಶಿಕ್ಷಣಾರ್ಥಿಗಳಿಗೂ ಸಹ ನಾನು ಬೆಳಗಿನ ಒಂದು ಶುಭೋದಯನ ಹೇಳ್ತಾ ಪರಮಪೂಜ್ಯರ ಇವತ್ತು 40ನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ಹೆಬ್ಬಾಳು ಗ್ರಾಮದಲ್ಲಿ ನಮ್ಮ ಸ್ವಸಹಾಯ ಸಂಘದ ಸದಸ್ಯರ ಸಮ್ಮುಖದಲ್ಲಿ ಆಚರಿಸ್ತಾ ಇರುವಂಥದ್ದು ತುಂಬ ಖುಷಿಯಾದ ವಿಚಾರ. ಪ್ರತಿ ವರ್ಷ ಗುರುಗಳ ಹುಟ್ಟುಹಬ್ಬವನ್ನು ಎಲ್ಲೂ ಸಹ ಆಚರಣೆ ಮಾಡಲ್ಲ ಅಂತ ಹೇಳಿ ಸ್ವಚ್ಛತಾ ಕಾರ್ಯಕ್ರಮಗಳ ಮೂಲಕ ಲಾಸ್ಟ್ ಟೈಮ್ ಇದೇ ಊರಿನ ಪೂರ ಸ್ವಚ್ಛತೆಯನ್ನು ನಮ್ಮ ಹೆಬ್ಬಾಳು ಗ್ರಾಮದ ಸದಸ್ಯರು ಸ್ವಚ್ಛ ಮಾಡೋದ್ರ ಮೂಲಕ ಒಂದು ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸೋದ್ರ ಮೂಲಕ ಹೋದ ವರ್ಷ ಸೆಲೆಬ್ರೇಟ್ ಮಾಡಿದ್ವಿ. ಲಾಸ್ಟ್ ಇಯರ್ ಹೀಗೆ ಒಂದು ದೇವಾಲಯಗಳನ್ನು ಮತ್ತು ಕೊಳಗಳನ್ನು ಅಂದರೆ ಅವರಿಗೆ ಆದಂಥ ಸ್ವಇಚ್ಛೆಯಿಂದ ನಾವು ಗುರುಗಳ ಹುಟ್ಟುಹಬ್ಬನ ಈ ರೀತಿ ಆಚರಿಸೋಣ ಅಂತ ಹೇಳಿ ಸದಸ್ಯರು ಖುಷಿಯಿಂದ ಅವರೇ ಕೈಗೊಂಡು ನಮಗೆ ಒಂದು ಗ್ರಾಮೀಣ ಅಭಿವೃದ್ಧಿಯ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳ್ತೀನಿ. ಜೊತೆಗೆ ನಮ್ಮ ಗುರುಗಳಿಗೆ ಇಷ್ಟೆಲ್ಲ ಮಾಡಿದಂತಹ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಇಂದು ಆರೋಗ್ಯವಾಗಿ ಪ್ರತಿಯೊಂದು ಕಾರ್ಯಾಗಾರಗಳ ಮೂಲಕ ನಮ್ಮ ಸದಸ್ಯರಿಗೆ ಯಾವುದೇ ರೀತಿಯ ಒಂದು ರೂಪಾಯಿಗೂ ಸಹ ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಎಲ್ಲದನ್ನೂ ಉಚಿತವಾಗಿ ನೀಡ್ತಾ ಇದ್ದಾರೆ. ಶಿಕ್ಷಣಕ್ಕೂ ಸಹ ಈಗಲೇ ವೈದ್ಯಕೀಯವಾಗಿ ನಾವು ಶಾಲೆಗಳನ್ನು ತೆಗೆದು ಜೊತೆಗೆ ಹಾಸ್ಪಿಟಲನ್ನು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಆಸ್ಪತ್ರೆಯ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಇಷ್ಟೆಲ್ಲ ಮಾಡೋ ಗುರುಗಳಿಗೆ ನಮ್ಮದೊಂದು ಅಳಿಲು ಸೇವೆ ಅಂತ ಹೇಳ್ತಾ ಚಿಕ್ಕದಾಗಿ ಅವರ ಏನು ಗಾಂಧಿ ಜಯಂತಿ ಇಲ್ಲಿ ನಾವು ಸ್ವಚ್ಛತೆಯನ್ನು ಮಾಡ್ತೀವಿ, ಅದೇ ರೀತಿ ನಮ್ಮ ಗುರುಗಳ ಹುಟ್ಟುಹಬ್ಬನ ಈ ರೀತಿ ನಮ್ಮ ಗ್ರಾಮೀಣಾಭಿವೃದ್ಧಿ ಸದಸ್ಯರು ಸ್ವಚ್ಛತೆ ಮೂಲಕ ಮಾಡೋದು ಅಥವಾ ನಮ್ಮ ಅಕ್ಕಪಕ್ಕ ಇರುವಂತಹ ದೇವಾಲಯಗಳಾಗಲಿ, ಕೊಳಗಳಾಗಲಿ, ಶಾಲೆಗಳಿಗೆ ಮಕ್ಕಳಿಗೂ ಏನಾದರೂ ಒಂದು ಸಾಮಗ್ರಿಗಳನ್ನು ಕೊಡೋ ಮೂಲಕ ಆಚರಿಸಿದ್ರೆ ಪರಮಪೂಜ್ಯರಿಗೂ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳ್ತಾ ನಾನು ನನ್ನ ಸದಸ್ಯರಲ್ಲಿ ಬಂದಿರೋದು ಹಾಗೂ ನಮ್ಮ ಶಾಲಾ ಶಿಕ್ಷಕರನ್ನು ಇಷ್ಟೆಲ್ಲ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಆಲಕ್ ಸರ್ ಅವ್ರಿಗೂ ಸಹ ಒಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ.